ನಮಸ್ಕಾರ. ನನ್ನ ಹೆಸರು ಚಿದಂಬರ ಅಂತೇಳಿ. ಇವತ್ತು ನಾನು ವಿಶೇಷ ಒಂದು 2 ಗಿಡದ ಬಗ್ಗೆ ನಿಮಗೆ ಮಾಹಿತಿ ಹೇಳೋಣ ಅಂತೇಳಿ ಮಾಡಿದ್ದೀನಿ. ಹಾಗಾಗಿ ನೋಡಿ, ಮದ್ದಾಲೆ ಮರ ಅಂತ ಗೊತ್ತಿರ್ಬೋದು ನಿಮಗೆ. ಸೌತ್ ಕೇಂದ್ರದಲ್ಲೆಲ್ಲ ಅದಕ್ಕೆ ಪಾಲೆ ಮರ ಅಂತ ಹೇಳ್ತಾರೆ. ಹಾಗಾಗಿ ಮದ್ದಾಲೆ ಮರವನ್ನು ಈ ಕಡೆ ಎಲ್ಲ ಕೆಲವು ಜನ ಕನ್ನಡದಲ್ಲಿ ಹಾಲಿ ಮರ ಅಂತ ಕರೀತಾರೆ. ಒಂದು 3 ಥರ ಹೆಸರು ಕರೀತಾರೆ, ಹಾಗೂ ಕೆಲವು ಊರಲ್ಲಿ ಒಂದೊಂದು ಥರ ಹೆಸರು ಕರಿತಾ ಇರ್ತಾರೆ. ಆದರೆ ಅದರದ್ದು ವಿಶೇಷ ಏನಂತ ಹೇಳಿದರೆ ಆ ಗಿಡ ಇದೆಯಲ್ಲ, ಇದರೊಳಗೆ ಅದರದ್ದು ಎಲೆ, ಅದರದ್ದು ಇದೆಲ್ಲ ಮಾಹಿತಿ ಹೇಳ್ತೀನಿ. ಸೌತ್ ಕೇಂದ್ರದಲ್ಲಿ ಇದೆಯಲ್ಲ, ಸೌತ್ ಕೇಂದ್ರದಲ್ಲಿ ಎಲೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅಂದರೆ ದಕ್ಷಿಣ ಕನ್ನಡದಲ್ಲಿ ನೋಡಿ, ಊರಿನಲ್ಲಿರೋ ಎಲೆ ಈ ಥರ ಇರುತ್ತೆ. ಅಲ್ಲಿ ಸ್ವಲ್ಪ ಎಲೆ ಸ್ವಲ್ಪ ದೊಡ್ಡ ಸೈಜು, ಮತ್ತು ಮರನೂ ಹಾಗೆ ಚೆನ್ನಾಗಿ ಬೆಳೆಯುತ್ತೆ. ಇಲ್ಲಿ ಮಲೆನಾಡು ಏರಿಯಾದಲ್ಲಿ ನೋಡಿ ಈ ಥರ ಬರುತ್ತೆ, ಈ ಥರ ಎಲೆ ಎಲ್ಲ ಬರುತ್ತೆ. ಮಲೆನಾಡು ಏರಿಯಾದಲ್ಲಿ ಮದ್ದಾಲೆ ಅಂತೇಳಿ ಇದು ನೋಡಿ, ಇದು ಈ ಥರ ಬರುತ್ತೆ. ಹಾಗಾಗಿ ಅದರದ್ದು ಮರನೂ ಹಾಗೆ ತೋರಿಸ್ತೀನಿ ಈಗ. ನೋಡಿ, ಇಲ್ಲಿ ಈ ಕಡೆ ನಮ್ಮ ಮಲೆನಾಡು ಏರಿಯಾದಲ್ಲಿ ಈ ಕಡೆ ಎಲ್ಲ ಇದರ ಎಲೆ ಈ ಥರ ಇರುತ್ತೆ. ಎಲೆದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಯಾಕಂತ ಹೇಳಿದ್ರೆ ಅಲ್ಲಿ ಎಲೆ ಸ್ವಲ್ಪ ದೊಡ್ಡದಾಗಿ ಇರುತ್ತೆ, ಈ ಕಡೆ ಸ್ವಲ್ಪ ಸಣ್ಣದಾಗಿರುತ್ತೆ. ಮರ ನೋಡಿದ್ರೆ ಗೊತ್ತಾಗುತ್ತೆ. ಈ ಮರ ನೋಡಿದ್ರೆ ಇದು ಮಾಡಿದ್ರೆ ಎಲೆನೂ ಅಷ್ಟೇ ಈ ಥರ ನೋಡಿ, ಈ ಥರ ಇದು ದೊಡ್ಡ ದೊಡ್ಡ ಎಲೆ ಬರುತ್ತೆ. ಸೌತ್ ಕೇಂದ್ರದಲ್ಲೆಲ್ಲ ದೊಡ್ಡ ಎಲೆ ಬರುತ್ತೆ, ಇಲ್ಲಿ ಸಣ್ಣ ಎಲೆ ಬರುತ್ತೆ. ಹಾಗಾಗಿ ಇದನ್ನು ಪ್ರತಿ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಟೈಮಿಗೆ ವರ್ಷಕ್ಕೆ ಒಮ್ಮೆ ಅದನ್ನು ತೆಪ್ಪೆ ಕಿತ್ತು ಔಷಧಿ ಮಾಡೋ ಒಂದು ಕ್ರಮ ಇದೆ. ಸೌತ್ ಕೇಂದ್ರದಲ್ಲಿ ತುಂಬ ಜನ ಮಾಡ್ತಾರೆ. ದಕ್ಷಿಣ ಕನ್ನಡದಲ್ಲಂತೂ ಇದರದ್ದು ಇಂಪಾರ್ಟೆಂಟು. ಈ ಕಡೆಯವರಿಗೆ ಕೆಲ ಜನ ಅಮಾವಾಸ್ಯದ್ದು ಏನು ಮಾಡಬೇಕಂತ ಗೊತ್ತಿಲ್ಲ, ಈ ಮರದ್ದು ಏನಂತೇಳಿ ಪರಿಚಯ ಇರಲ್ಲ. ಹಾಗಾಗಿ ಇದನ್ನು ಪರಿಚಯನ ಈ ಕಡೆ ಎಲ್ಲ ಮಾಡಬೇಕಂತೇಳಿ ನಾನೊಂದು ವೀಡಿಯೋ ಮಾಡಿದ್ದೆ, ಸಣ್ಣ ವೀಡಿಯೋ ಮಾಡಿದ್ದು. ಹಾಗೆ ಇದೇ ಥರದ್ದು ಇನ್ನೊಂದು ಇದೆ ಜಾತಿ, ಅದು ಗಂಗಾ ಅಂತೇಳಿ, ತುಳುವಿನಲ್ಲಿ ಕನ್ಪಡೆ ಅಂತ ಹೇಳ್ತಾರೆ ಅದಕ್ಕೆ. ಇದು ಇಲ್ಲಿ ಈ ಕಡೆ ಎಲ್ಲ ಗಂಗಾ ಅಂತ ಕರೀತಾರೆ. ಅದರದ್ದು ನೋಡಿ ತೋರಿಸ್ತೀನಿ ನೋಡಿ, ಅದರದ್ದು ಎಲೆ ಈ ಥರ ಇರುತ್ತೆ, ಈ ಥರ ಇರುತ್ತೆ ಗಂಗಾ ಅಂತೇಳಿ. ಮರ ಉಂಟಲ್ಲ, ಮರ ನೋಡಿ ಈ ಥರ ಇರುತ್ತೆ. ಮತ್ತು ನೋಡಿ, ಈ ಗಂಗಾ ಮರದ ಒಂದು ವಿಶೇಷ ಏನಂತ ಹೇಳಿದ್ರೆ, ಒಂದು ವರ್ಷದಲ್ಲಿ ಹಾಗೆ ಆಗಿದೆ. ಈ ಮದ್ದಾಲೆ ಮರದಂಥೇಳಿ ಗಂಗದ್ದು ಮರದ ತೆಪ್ಪೆ ಕಿತ್ಕೊಂಡೋಗಿ ಕಷಾಯ ಮಾಡಿಗೆಲ್ಲ ಕೊಟ್ಟು ಕೆಲವೊಂದು ಫ್ಯಾಮಿಲಿಯೇ ಹೋಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಭಾರಿ ಜಾಗ್ರತೆ ಮಾಡ್ಕೊಬೇಕು. ನಾನು ವೀಡಿಯೋ ಮಾಡೋಕ್ಕೆ ಕಾರಣ ಏನಂತ ಹೇಳಿದ್ರೆ, ಇದರದ್ದೊಂದು ಸ್ವಲ್ಪ ನಿಮಗೆ ಪರಿಚಯ ಮಾಡ್ಕೊಳ್ಳಿಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ನೋಡಿ, ಗಂಗಾ ಮರ ಇದೆಯಲ್ಲ, ಅದು ಸ್ವಲ್ಪ ವಿಷಕಾರಿ ಮರ. ಅದಕ್ಕೆ ಹೇಳಿದ್ದು ನಾನು, ಕಿತ್ತುವಾಗ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ ಅಂತ ಹೇಳಿದರೆ ಕಣ್ಣಿಗೂ ತೊಂದರೆ ಆಗುತ್ತೆ. ಮತ್ತು ಅದನ್ನು ಜಾಸ್ತಿ ಉಪಯೋಗ ಮಾಡಲ್ಲ, ಅದರ ತೆಪ್ಪೆ ಯಾರೂ ಉಪಯೋಗ ಮಾಡಲ್ಲ. ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಅದರದ್ದು ಎಲೆದ್ದು, ಅಂದರೆ ಈ ಎಲೆ ಇರುತ್ತಲ್ಲ, ಈ ಥರ ಎಲೆದು ಇದರಲ್ಲೊಂದು ವಿಶೇಷ ಇರುತ್ತೆ ಅಂತ ಹೇಳಿದರೆ ನೋಡಿ. ಹೀಗೆ ಒಂದು ಎರಡೆಲೆ ಹೀಗೆ ಸ್ವಲ್ಪ ಮನೆಯಲ್ಲಿ ತೊಗೊಂಡೋಗ್ಬಿಡ್ತಾರೆ. ಅಕ್ಕಿ ಮತ್ತು ಉಪ್ಪು 2 ಮಿಕ್ಸ್ ಮಾಡಿ ಚೆನ್ನಾಗಿ ಗಟ್ಟಿ ಮಾಡಿ ರುಬ್ಬಿ ಒಂದಿಷ್ಟು ದೊಡ್ಡ ಉಂಡೆ ಮಾಡಿ ಇದ್ರ ಮೇಲೆ ಇಟ್ಕೊಂಡು ಹೀಗೆ ಮಡಚಿ ಹಾಗೆ ಬೇಯಿಸ್ತಾರೆ. ಬೇಯಿಸಿದ ನಂತರ ಏನಾಗುತ್ತೆ, ಅದನ್ನು ಚೆನ್ನಾಗಿ ಬೆಂದ ನಂತರ ಅದನ್ನು ತೆಗೆದು ಒಂದು ಸಣ್ಣ ಪೀಸು ನಮಗೆ ಎಲ್ಲ ಸ್ವಲ್ಪ ದೊಡ್ಡವರಿಗೆ, ಮಕ್ಕಳಿಗೆಲ್ಲ ಹೆಚ್ಚು ಕೊಡ್ಲಿಕ್ಕೆ ಹೋಗಲ್ಲ, ದೊಡ್ಡವರಿಗೆಲ್ಲ ಸ್ವಲ್ಪ ಕೊಡ್ತಾರೆ. ಯಾಕಂದರೆ ಅಲ್ಲಿ ಹೊಟ್ಟೆಯಲ್ಲಿ ಈ ಸಣ್ಣ ಹುಳಗಳೇ ಇರುತ್ತೆ. ಅದನ್ನು ಕಂಪ್ಲೀಟ್ ಜಾಸ್ತಿಯಾಗಿ ಹೋಗಿ ಈ ಟ್ಯಾಬ್ಲೆಟ್ಸ್ ಎಲ್ಲ ಉಪಯೋಗ ಮಾಡ್ಕೊಬಾರ್ದು. ಇದರಲ್ಲೇ ಚೆನ್ನಾಗಿ ಹೋಗುತ್ತೆ. ಅದನ್ನು ಒಂದು ಸ್ವಲ್ಪ ಕಡುಬು ತಿನ್ಬಿಟ್ರೆ ಸಾಕು, ಆ ಹುಳ ಎಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಅದಕ್ಕೊಂದು ವಿಷಯ ಮಾಡ್ತಾರೆ ಬಿಟ್ಟರೆ ಮತ್ತು ಯಾವುದಕ್ಕೆ ಇದನ್ನು ಉಪಯೋಗ ಮಾಡಲ್ಲ. ಹಾಗಾಗಿ ಈ ಮರಕ್ಕೆ ಆ ಮರಕ್ಕೆ ಅಷ್ಟು ವ್ಯತ್ಯಾಸ ಇರುತ್ತೆ. ನೋಡಿ, ಈಗ 2 ಮರದ್ದು ನಿಮಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದೀನಿ. ನೋಡಿ, ಈಗ ಮದ್ದಾಲೆ ಮರದ್ದು ವಿಶೇಷತೆ ಹೇಗೆ ಮಾಡಬೇಕು ಏನಂತ ತೋರಿಸ್ತೀನಿ. ಈಗ ನೋಡಿ, ನಾನೊಂದು ಬಾಳೆ ಹಗ್ಗ ಹಿಡ್ಕೊಂಡಿದ್ದೀನಿ. ಯಾಕಂದರೆ ಹಗ್ಗ ಕಟ್ಟಬೇಕು ಅದಕ್ಕೆ, ಇಲ್ಲಾಂದರೆ ಪರಿಚಯ ಆಗಲ್ಲ. ಹಾಗಾಗಿ ಒಂದು ಬಾಳೆ ಹಗ್ಗ ಹಿಡ್ಕೊಂಡು ಹೋಗ್ತಾಯಿದ್ದೀನಿ, ಬನ್ನಿ. ನೋಡಿ, ಇದು ಮದ್ದಾಲೆ ಮರ. ಫಸ್ಟ್ ಇದಕ್ಕೆ ಕತ್ತಿಯನ್ನು ತಾಗಿಸ್ಬಾರ್ದು, ಬುಡದ ಹತ್ರ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಸ್ವಲ್ಪ ಎಲ್ಲ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಸ್ವಲ್ಪ. ಯಾಕಂದರೆ ರಾತ್ರಿ ಬಂದು ಕೆತ್ತಬೇಕು, ಬೆಳಗಾಗೋಕ್ಕಿಂತ ಮುಂಚೆ. ಯಾಕಂದರೆ ಸೂರ್ಯ ಉದಯ ಆಗಬಾರ್ದು, ಅದಕ್ಕಿಂತ ಮುಂಚೆ ಬಂದು ಇದ್ರದ್ದು ತೆಪ್ಪೆ ಕೆತ್ತಬೇಕು. ನಂತರ ಗುರುತಕ್ಕೋಸ್ಕರ ಈ ಬಾಳೆ ಹಗ್ಗನ್ನು ಕಟ್ಟಬೇಕು. ಯಾಕಂದರೆ ನಮಗೆ ಬೆಳಗ್ಗೆ ಜಾವ ಗೊತ್ತಾಗಲ್ಲ, ಶೀತ ಬಂದುಬಿಡ್ತೀವಿ. ಅಯ್ಯೋ ಹತ್ರ ಮರ ಇದೆ, ನಾವು ಲೇಟ್ ಆಯಿತು ಅಂತ ಹೇಳ್ತೀವಲ್ಲ. ಬೆಳಗ್ಗೆ ಜಾವ ಒಂದು 5 ಕಾಲು ಬಂದುಬಿಡಬೇಕು. ನೋಡಿ, ಹೀಗೆ ಒಂದು ಗುರುತು ಮಾಡಿ ಕಟ್ಬಿಡೋಣ.
ಗುರ್ತು ಮಾಡಿ ಕಟ್ಟಿದ್ದೀನಿ. ಹಾಗೆ ನೋಡಿ, ಕತ್ತಿ ಯಾವ ಕಾರಣದಲ್ಲೇ ಕಬ್ಬಿಣ ಔಷಧಿ ತಾಗಿಸ್ಬಾರ್ದು. ಕಲ್ಲಿನಿಂದಲೇ ಗುದ್ದಿ ತೆಪ್ಪೆ ತೆಗಬೇಕು. ಹೆಚ್ಚು ಬೇಡ, ಒಂದು ಎರಡು ಮೂರು ಪೀಸ್ ತಗೊಂಡ್ಬಿಟ್ರೆ ಸಾಕು. ಔಷಧಿ ಇದು, ಮೇಯ್ನ್ ಔಷಧಿ ಇದು. ಇದೊಂದು ಕಲ್ಲೊಂದು ರೆಡಿ ಮಾಡಿಕೊಂಡು ಹೀಗೆ ಇಟ್ಕೊಂಡ್ಬಿಡ್ಬೇಕು. ನೋಡಿ, ಕಲ್ಲಿಟ್ಟಾಯಿತು, ಹಗ್ಗ ಕಟ್ಟಿ ಆಯಿತು, ಮರದ್ದೊಂದು ಕೆಲಸ ಆಗಿದೆ. ನೀನು ನಾಳೆ ಬೆಳಿಗ್ಗೆ ಜಾವ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಒಂದು 5 ಗಂಟೆಗೆ ಬರೋಣ. 5 ಗಂಟೆ ಬಂದು ಇದರ ತೆಪ್ಪೆ ತೆಗಿಬೇಕು. ಹಾಗಾಗಿ ಇವತ್ತೇ ನಾವು ಹೇಳ್ತಾ ಇರೋದು. ನೋಡಿ, ನಾನು ಇದಕ್ಕೆ ಹಗ್ಗ ಕಟ್ಟಿ ಆಯಿತು, ಮರಕ್ಕೆ ಕಲ್ಲಿ ಇಟ್ಕೊಂಡಿದ್ದೀನಿ. ಮರದಲ್ಲಿ ಒಂದು ವಿಶೇಷ ಅಂದರೆ ಒಂದು ಪ್ರಯತ್ನ ಮಾಡ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಈಗ ನಾವು ಇದು ವರ್ಷಕ್ಕೆ ಒಮ್ಮೆ ಕುಡಿಯೋದು. ಹಾಗಾಗಿ ನೋಡಿ, ಎಲ್ಲಿಯೇ ಯಾವುದೇ ಇದಿರಲಿ, ಎಲ್ಲಿಂದ ಯಾವುದೋ ಗಿಡಮೂಲಿಕೆ ಔಷಧಿ ಇದ್ದರೂ ಕೂಡ ನಾನು ನಾಳೆ ಬೆಳಗ್ಗೆ 5 ಗಂಟೆ ಬರುವೊಳಗೆ ಈ ಮರಕ್ಕೆಲ್ಲ ಸೇರಬೇಕು. ಸೇರಿದ ನಂತರ ಇದರಿಂದ ನಾನು ತೆಪ್ಪೆ ಕೆತ್ಕೊಂಡು ಹೋಗಿ ನಾವು ಔಷಧಿ ಮಾಡಬೇಕಾಗಿದೆ. ಹಾಗಾಗಿ ಈ ಮರದಂದು ಒಂದು ನಮಸ್ಕಾರ ಮಾಡಿಕೊಂಡು ಹೋಗ್ತಾ ಇದ್ದೀನಿ ನಾನೀಗ. ನೋಡಿ, ಇನ್ನು ನಾಳೆ ಬೆಳಿಗ್ಗೆ ನಾನು 5 ಗಂಟೆಗೆ ಬಂದು ಇದರ ಕೆತ್ತೆ ಕೆತ್ಕೊಂಡು ಹೋಗಿ ಕಷಾಯ ಮಾಡೋದು ಹೇಗೆ ಅಂತ ನಿಮಗೆಲ್ಲ ಹೇಳ್ಕೊಡ್ತೀನಿ. ಓಕೆ ಸರ್. ಇದು ಗಂಗಾ ಅಂತೇಳಿ ಈ ಮರಕ್ಕೆ ನಾನು ಹಗ್ಗ ಕಟ್ಟಲಿಲ್ಲ. ನಾನು ನೋಡಿ, ಈ ಮರಕ್ಕೆ ಹಗ್ಗ ಕಟ್ಟಿದ್ದೀನಿ. ಈ ಮರದ್ದು ತೆಪ್ಪೆ ಕೆತ್ತಬೇಕಾದ್ರೆ ನೋಡಿ, ಬೆಳಿಗ್ಗೆ ಜಾವ 5-5:30 ಒಳಗೆ ಬರಬೇಕು. ಸೂರ್ಯ ಹುಟ್ಟಿಗಿಂತ ಮುಂಚೆ ಬಂದಿದ್ದರೆ ತೆಪ್ಪೆ ತೆಗಿಬೇಕು. ಹಾಗಾಗಿ ನಾನೀಗ ಬೆಳಿಗ್ಗೆ ಜಾವ ಬಂದು ಈ ಮರದ್ದು ಹಗ್ಗ ಕಟ್ಟಿದ್ದು ಇದನ್ನು ನೋಡಿ ಗುರ್ತು ಮಾಡಿದ್ದೀನಲ್ಲ. ಹಾಗಾಗಿ ಈ ತೆಪ್ಪೆ ತಗೊಂಡು ಈಗ ಕಷಾಯ ಮಾಡಲಿಕ್ಕೆ ಹೊರಟಿದ್ದೀನಿ. ಇದೊಂದು ಕಲ್ಲು ಇಟ್ಕೊಬೇಕು. ಯಾವ ಕಾರಣಕ್ಕೂ ಇದಕ್ಕೆ ಕಬ್ಬಿಣ ತಾಗಿಸ್ಬಾರ್ದು. ಕಲ್ಲಿಂದನೇ ಗುದ್ದಿ ತೆಪ್ಪೆ ತೆಗಿಬೇಕು. ನೋಡಿ, ನಾನು ತೆಗಿತೀನಿ. ನೋಡಿ, ಈ ಥರ ತೆಪ್ಪೆ ತೆಗಿಬೇಕು. ಮದ್ದಲ ತೆಪ್ಪೆ ನಾನೀಗ ಔಷಧಿಗೆ ತೊಗೊಂಡೋಗ್ತಾ ಇದ್ದೀನಿ. ಈಗ ಹಗ್ಗ ಕಟ್ಟಿ ಹೋಗಿದ್ದು ಮರ ತೆಪ್ಪೆ ತೆಗೆದು ಈಗ ಕಷಾಯ ಮಾಡಲಿಕ್ಕೆ ಹೇಗೆ ಕಷಾಯ ಮಾಡೋದು ಅಂತ ತೋರಿಸ್ತೀನಿ. ಅದೇ ಹೇಳ್ಕೊಂಡು ಈಗ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೋಡಿ, ನಾನು ಅಲ್ಲಿಂದ ತೆಪ್ಪೆ ತಗೊಂಡ್ಬಂದಿದ್ದೀನಿ. ಗೊತ್ತುಂಟಲ್ಲ ಮದ್ದಲೆದ್ದು. ನೋಡಿ, ಇದು ಮದ್ದಲ ತೆಪ್ಪೆ. ಅದಕ್ಕೆ ಹಾಕುವಂಥದ್ದು ಪದಾರ್ಥ ಇದು ಬೆಳ್ಳುಳ್ಳಿ, ಇದು ಓಂಕಾಳು, ಇದು ಕಾಳುಮೆಣಸು. ನೋಡಿ, ನಾವು ಇದಿಷ್ಟು ಹಾಕ್ತೀವಿ ಅಂದರೆ ನಾವು ಜನ ಕಡಿಮೆ ಇರಲಿಕ್ಕೆ ಹೋಗಿ ಇಷ್ಟೇ ಸಾಕಾಗುತ್ತೆ ನಮಗೆ ಕಷಾಯ ಮಾಡಲಿಕ್ಕೆ. ಜಾಸ್ತಿ ಜನ ಇದ್ದರೆ ತೆಪ್ಪೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ, ಓಮು ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿ, ಕಾಳುಮೆಣಸು ಆದರೂ ಸಾಕಾಗುತ್ತೆ. ನೋಡಿ, ಸ್ವಲ್ಪ ಕಡಿಮೆ ಆದರೆ ಮತ್ತೆ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ನೋಡಿ, ಇದು ಕಬ್ಬಿಣ ಅಲ್ಲ, ಇದು ಸ್ಟೀಲಲ್ಲಿ ಇದನ್ನು ಹೆರಿಸ್ತಾ ಇದ್ದೀನಿ. ಯಾಕಂದರೆ ಕಬ್ಬಿಣ ಮುಡಿಸ್ಬಾರ್ದು ಇದಕ್ಕೆ, ಇಲ್ಲಾಂದರೆ ಔಷಧಿ ಇದಾಗುತ್ತೆ. ನೋಡಿ, ಇದನ್ನು ಪೂರ್ತಿ ಹೆರಿಸ್ಬೇಕು. ಹೆರಿಸೋದಕ್ಕೆ ತೋರಿಸ್ತೀನಿ. ನೋಡಿ, ಈಗ ಹೆರಿಸ್ಬೇಕು ಫಸ್ಟಿಗೆ. ನೋಡಿ, ತೆಪ್ಪೆಲ್ಲ ಹೆರಿಸಿ ಆಯಿತು. ಇದು ಕ್ಲೀನಾಗಿ ಇದು ಫಸ್ಟ್ ಗುದ್ಕೊಳ್ತೀನಿ. ನೋಡಿ, ಇದು ಗುದ್ದಿ ಆಯಿತು. ಇನ್ನು ಕಡೆ ಕಲ್ಲಲ್ಲಿ ಕಡ್ದು ಬಿಟ್ಟರೆ ಆಯಿತು. ನೋಡಿ, ಅದಕ್ಕೆ ಇದು ಬೆಳ್ಳುಳ್ಳಿ ಇದು ಹಾಕ್ಕೊಂಡ್ಬಿಡ್ತೀನಿ ಪೂರ್ತಿ. ಇದಕ್ಕೆ ಹಾಗೆ ಒಂದು ಸಣ್ಣ ಕಲ್ಲು ಮಾಡ್ಕೊಂಡ್ಬಿಡ್ಬೇಕು. ಹೇಗೆ ನೋಡಿ, ಇದು ಬೆಳ್ಳುಳ್ಳಿ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ಇದು ಕಾಳುಮೆಣಸು. ಸ್ವಲ್ಪ ಗುದ್ದಿದ್ರೆ ಸಾಕು, ಮತ್ತು ಕಡಿಯುವಾಗ ಸರಿ ಆಗುತ್ತೆ. ಸ್ವಲ್ಪ ಪೌಡ್ರ್ ಮಾಡಬೇಕು ಕಾಳುಮೆಣಸು. ಅದರ ಮೇಲೆ ಕಡಿದ್ರೆ ಕ್ಲಿಯರ್ ಆಗಿಬಿಡುತ್ತೆ. ನೋಡಿ, ಇದು ಪೌಡ್ರ್ ಮಾಡಿಕೊಂಡೆ. ಈ ಪೌಡ್ರು ಕೂಡ ಕಾಳುಮೆಣಸು ಪೌಡ್ರು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ಇದು ಓಮದ ಕಾಳು ಪುಡಿ ಮಾಡೋದು ಬೇಡ, ಹಾಗೆ ಹಾಕಿಬಿಡೋಣ. ಇದಕ್ಕೆ ಹಾಕಿಬಿಟ್ರೆ ಆಯಿತು. ಇದೆಲ್ಲ ಮಿಕ್ಸ್ ಆಯ್ತಲ್ಲ. ಅವಾಗ ಕಡೆ ಕಾಲಲ್ಲಿ ಸ್ವಲ್ಪ ನೋಡಿ ಹೀಗೆ ಮಾಡೋಣ. ಹೀಗೆ ಮಾಡಿ ಕಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಆಯಿತು. ಕಡಿತೀನಿ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಡ್ಬೇಕು. ತುಂಬ ನೆಣ್ಣಗಾಗಬೇಕು. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಬೇಕು.
ನೋಡಿ ಸ್ವಲ್ಪ ನೀರು ಹಾಕ್ಕೊತೀನಿ ನಾನು, ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನೋಡಿ ನೋಡಿ ಕಡ್ದಾಯಿತು, ಇಷ್ಟು ನನಗಾದರೆ ಸಾಕು. ಇದನ್ನು ನಾವು ಮತ್ತೆ ಸೋಸ್ಕೊಬೇಕು. ಮತ್ತು ಸೋಸುವಾಗ ಅಷ್ಟೇ ಪ್ಲಾಸ್ಟಿಕ್ ಯಾವುದೋ ಉಪಯೋಗ ಮಾಡಿಬಿಡಿ, ಇದು ಔಷಧಿ. ನೋಡಿ ನಾನು ಕಷಾಯ ಈಗ ರೆಡಿ ಮಾಡಿದ್ದೀನಿ. ನೋಡಿ ಇದು ಕಷಾಯ. ಇದು ಕಷಾಯನ್ನು ಬಿಸಿ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಇದು ನೋಡಿ ಈ ಥರ ಬಿಳಿ ಕಲ್ಲು ಇರಬೇಕಿದು. ಈ ಥರ ಕಲ್ಲಲ್ಲಿ, ಇದು ಗ್ಯಾಸಲ್ಲಿ ಬಿಸಿ ಮಾಡಬಾರ್ದು, ಇದು ಕೆಂಡದಲ್ಲೇ ಬಿಸಿ ಆಗಬೇಕು, ಕೆಂಪಾಗಬೇಕು. ಕೆಂಡದಲ್ಲೇ ಒಳ್ಳೆ ಕಟ್ಟಿಗೆ ಹಾಕಿ ಈ ಕಲ್ಲನ್ನು ಒಲೆಗೆ ಹಾಕಿ ಕೆಂಪು ಕೆಂಡ ಮಾಡಬೇಕು. ಅದನ್ನು ಇದಕ್ಕೆ ಕಷಾಯಕ್ಕೆ ಹಾಕೋಕ್ಕೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಈ ಇನ್ನೊಂದು ಕಲ್ಲಿಗೆ ನಾನು ಹಾಕಿದ್ದೀನಿ ನೋಡಿ, ಅದನ್ನೀಗ ತರಲಿಕ್ಕೆ ಹೋಗ್ತಾಯಿದ್ದೀನಿ. ಕಷಾಯ ತೊಗೊಂಡು ಅಲ್ಲಿ ಹಾಕಿ ಹೇಗೆ ತೋರಿಸೋದು ಅಂತ ತೋರಿಸ್ತೀನಿ. ನಾನೀಗ ಕೆಂಡದಲ್ಲೇ ಬಿಸಿ ಮಾಡಿದ್ದಿದ್ದು ಕಲ್ಲು, ಇದೇ ಥರ ಕೆಂಡದಲ್ಲೇ ಬಿಸಿ ಮಾಡಬೇಕು. ಹೀಗೆ ಕೆಂಪಾಗಬೇಕು, ಆಯಿತಾ? ಇದು ಕೆಂಪಾಗಬೇಕು. ನೋಡಿ ನಾನು ಬಿಳಿಗಲ್ಲನ್ನು ಕೆಂಪು ಮಾಡಿ ತಂದಿದ್ದೀನಿ. ಈಗ ಕಷಾಯಕ್ಕೆ ಹೇಗೆ ಹಾಕಬೇಕಂತ ತೋರಿಸ್ತೀನಿ ನೋಡಿ. ಈ ಥರ ಹಾಕಬೇಕು, ಹೀಗೆ ಮುಚ್ಚಿಬಿಟ್ರೆ ಆಯ್ತು. ನೋಡಿ ಈಗ ಕಷಾಯ ರೆಡಿ ಆಗುತ್ತೆ. ಒಂದು 5 ರಿಂದ 10 ನಿಮಿಷ ಒಳಗೆ ಹೀಗೆ ಇಟ್ಬಿಟ್ರೆ ಸಾಕು, ಅಲ್ಲಿಗೆ ಕಷಾಯ ರೆಡಿ ಆಗುತ್ತೆ. ನೋಡಿ ಹೇಗೆ ಕುದೀತಾ ಇದೆ ನೋಡಿ, ಹಾಗೆ ಕುದಿಬೇಕು ಸ್ವಲ್ಪ ಹೊತ್ತು. ನೋಡಿ ತುಂಬ ಬಿಸಿ ಆಗುತ್ತೆ ಹಾಗೆ ಕಷಾಯ. ನೋಡಿ ಹೇಗೆ ಆಗುತ್ತೆ ತೋರಿಸ್ತೀನಿ ಈಗ. ನೋಡಿ ಈಗ 5 ನಿಮಿಷ 7 ನಿಮಿಷ ಮೇಲಾಯಿತು, ತೋರಿಸ್ತೀನಿ ನೋಡಿ. ತುಂಬ ಬಿಸಿ ಇದೆ, ಕೈ ಜಾಗ್ರತೆ. ಕಷಾಯ ಮಾಡಿದ್ರೆ ಸ್ವಲ್ಪ ಕಡಿಮೆ ಇದೆ. ನೋಡಿ ಹೇಗೆ ಕುದೀತಾ ಇದೆ. ಇದು ಮದ್ದಾಲೆದ್ದು ಕಷಾಯ ರೆಡಿ ಆಯಿತು. ನೋಡಿದ್ರೆ ಇದು ಕೋರ ಬಟ್ಟೆಯಲ್ಲಿ ಸ್ವಲ್ಪ ಫಿಲ್ಟ್ರ್ ಮಾಡಿದ್ದೀನಿ, ಅಂದರೆ ಸೋಸಿ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಈಗ ದೇವ್ರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಇದನ್ನು ಹೇಗೆ ತೊಗೊಳ್ಳೋದಂತ ತೋರಿಸ್ತೀನಿ. ನೋಡಿ ಪ್ರಾರ್ಥನೆ ಮಾಡಿ ಆಯಿತು. ನೋಡಿ ಈಗ ಹಾಕ್ತಾಯಿದ್ದೀನಿ. ಇದು ಯಾರ್ಯಾರು ಕುಡಿಲಿಕ್ಕೆ ಔಷಧಿ ಲೋಟಕ್ಕೆ ಹಾಕ್ಕೊಡ್ತಾಯಿದ್ದೀನಿ. ನೋಡಿ ಕಷಾಯ ರೆಡಿಯಾಗಿದೆ. ನೋಡಿ ನಾನು ಕಷಾಯ ಲೋಟಕ್ಕೆ ಹಾಕ್ಕೊಂಡಿದ್ದೀನಿ. ಇಷ್ಟು ಕುಡಿಬೋದು, ಅಂದರೆ ದೊಡ್ಡವರೆಲ್ಲ ಇಷ್ಟಿಷ್ಟು ಕುಡಿಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇದು ಸಣ್ಣ ಮಕ್ಕಳಿಗೆ ಮಾತ್ರ ಒಂದು ಅರ್ಧ ಚಮಚ 1/4 ಚಮಚ ಮಾತ್ರ ಕೊಟ್ಟರೆ ಸಾಕು, ಜಾಸ್ತಿ ಅಂದರೆ ತುಂಬ ಹೀಟ್ ಆಗುತ್ತೆ. ಹಾಗಾಗಿ ಇದನ್ನೀಗ ತೊಗೊಂಡು ನಾನು ಕುಡಿತಾ ಇದ್ದೀನಿ. ಕಷಾಯ ಎಲ್ಲ ಮಾಡಿ ರೆಡಿ ಮಾಡಿಕೊಂಡು ಈಗ ಕುಡಿತಾ ಇದ್ದೀನಿ. ತುಂಬ ಕಹಿ ಇದೆ, ಏನೂ ಇದಿಲ್ಲ, ಭಾರಿ ಒಳ್ಳೆಯದು. ವರ್ಷಕ್ಕೊಮ್ಮೆ ಕುಡಿಬೇಕು. ಕೈ ಜಾಸ್ತಿ ಇದ್ದಕ್ಕೆ ಇದು ನೆಲೆಗೆ ತಕ್ಕ ಒಂಚೂರು ಜೋನಿ ಬೆಲ್ಲ, ಇದು ಜೋನಿ ಬೆಲ್ಲನ್ನು ತಿಂದುಬಿಟ್ರೆ ಆಯಿತು. ಭಾರಿ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಯಿತು. ನೋಡಿ ಈಗ ಕಷಾಯ ಮಾಡಿ ಕುಡಿದಾಯಿತು, ಏನು ಪ್ರಾಬ್ಲಮ್ ಇಲ್ಲ. ಇದು ದಕ್ಷಿಣ ಕನ್ನಡದಲ್ಲಿ ಭಾರಿ ಪ್ರತಿಯೊಂದು ಮನೆಯಲ್ಲೂ ಮಾಡ್ತಾರೆ ಇದನ್ನು. ಈ ಕಡೆ ಮಲೆನಾಡು ಏರಿಯಾದಲ್ಲೂ ಮಾಡ್ತಾರೆ, ಕೆಲವು ಜನ ಗೊತ್ತಿಲ್ಲ, ಕೆಲವು ಜನ ಗೊತ್ತುಂಟು. ಯಾರಾದರೂ ಮಾಡಿದ್ದು ಗೊತ್ತಿದ್ದರೆ ಕೂಡಲೇ ಬಂದು ನಮಗೆ ಸ್ವಲ್ಪ ಕುಡಿ ಅಂತ ಕೇಳ್ತಾ ಇರ್ತಾರೆ. ನಾನು ತುಂಬ ಕಡೆಯಲ್ಲಿ ತೀರ್ಥಹಳ್ಳಿಯಲ್ಲಿ ಕೂಡ ಇರುವಾಗ ತುಂಬ ಮನೆಯಲ್ಲಿ ತೊಗೊಂಡೋಗಿ ಕುಡಿತಾಯಿದ್ರು. ಹಾಗಾಗಿ ಇದು ಮಾಡುವಾಗ ಕ್ರಮವೂ ಇದೇ ಥರ ಮಾಡಿ, ಯಾವ ಕಾರಣಕ್ಕೂ ಹಸಿಮೆಣಸಾಗಲಿ ಅಥವಾ ಒಣಮೆಣಸಾಗಲಿ ಯಾವುದು ಅದಕ್ಕೆ ಹಾಕಬೇಡಿ. ಮತ್ತು ಗ್ಯಾಸಲ್ಲೂ ಬಿಸಿ ಮಾಡಬೇಡಿ, ಇದೇ ಬೆಳಗಲ್ಲೇ ಬಿಸಿ ಮಾಡಿಕೊಂಡು ಕಾಳು ಮೆಣಸು ಹಾಕಿಯೇ ಮಾಡಬೇಕು. ಆ ಥರ ಕಷಾಯ ಮಾಡಿ ಪ್ರತಿ ವರ್ಷವೂ ಈ ಭೀಮನಮಸ್ಯೆಗೆ ಇದನ್ನು ಮಾಡಿ ಕುಡೀರಿ. ನೋಡಿ ಮದ್ದಾಲದ ಕಷಾಯ ಕುಡ್ದಾಯಿತು. ಈಗ ಮದ್ದಾಲ ಕಷಾಯ ಕುಡಿದ್ಮೇಲೆ ತಂಪಾಗಿ ಏನಾದರೂ ಒಂದು ಆಹಾರ ಫುಡ್ ತಿನ್ನಬೇಕು ಬೆಳಗ್ಗೆ ಮುಂಚೆ. ಹಾಗಾಗಿ ಕೆಲವು ಜನ ಮೆಂತ್ಯದ್ದು ಗಂಜಿ ಮಾಡ್ತಾರೆ. ನಾನು ಇವತ್ತು ಮೆಂತ್ಯದ್ದು ಅನ್ನ ಮಾಡಿ ಅದನ್ನು ಸೇವಿಸಬೇಕು ಅಂತ ಇದ್ದೀನಿ. ಹಾಗಾಗಿ ಅದೇ ಪ್ರಕಾರ ನಾವು ಮಾಡೋದು. ಹಾಗಾಗಿ ಅದನ್ನೇ ಈಗ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ. ನೋಡಿ ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಫಸ್ಟು ಸ್ವಲ್ಪ ಅಕ್ಕಿಯನ್ನು ತೊಳ್ಕೊಬೇಕು.
ನೋಡಿ ಹೀಗೆ ಇಂಥ ಒಂದು ಬಾಣಲೆಯಲ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡು ಫಸ್ಟ್ ಇದಕ್ಕೆ ಅಕ್ಕಿ ಹಾಕ್ಕೊಬೇಕು. ಅದಕ್ಕೆ 1 ಕಪ್ ಇದ್ದರೆ 2 ಕಪ್ ಆಗಷ್ಟು ನೀರು ಹಾಕ್ಕೊಬೇಕು. ಅಷ್ಟಿಗೆ ನಾನಿದು 2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ಹಾಕ್ಕೊಬೇಕು. ನಂತರ ಇದು ಚೆನ್ನಾಗಿ ಬೇಯುವವರೆಗೆ ಈಗ ಮುಚ್ಚಿ ಗ್ಯಾಸ್ ಆನ್ ಮಾಡಿಬಿಟ್ರೆ ಆಯ್ತು. ನೋಡಿ ಅನ್ನ ಆಗಿದೆ ನೋಡುವ. ನೋಡಿ ಅನ್ನ ರೆಡಿಯಾಗಿದೆ. ಸ್ವಲ್ಪ ನೀರು ಕಡಿಮೆ ಆದರೆ ಸ್ವಲ್ಪ ನೀರು ಹಾಕ್ಕೊಂಬಿಡಿ, ನೀರು ಎಷ್ಟು ಬೇಕಂತ ನೋಡಿಕೊಂಡು. ಇದಕ್ಕೆ ನೋಡಿ ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಬಿಡ್ತೀನಿ. ಒಂದಿಷ್ಟು ಉಪ್ಪು ಹಾಕೋಣ ರುಚಿ ತಕ್ಕ. ಅದ್ರ ಮೇಲೆ ಬೆಲ್ಲ, ಸಿಹಿ ನಿಮಗೆ ಎಷ್ಟು ಬೇಕು ಅಷ್ಟು ಬೆಲ್ಲನ ಸ್ವಲ್ಪ ಪುಡಿ ಮಾಡಿಕೊಂಡು ಹಾಕ್ಬಿಟ್ರೆ ಆಯಿತು. ಅದ್ರ ಮೇಲೆ 3 ಚಮಚ ಆಗಷ್ಟು ಮೆಂತೆ, ನಾನು 3 ಚಮಚ ಹಾಕಿದ್ದೀನಿ. ಮೆಂತೆ ಜಾಸ್ತಿ ಹಾಕಿದರೆ ಏನು ತೊಂದರೆ ಇಲ್ಲ, ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಶೀತಕ. ಈಗ ಮುಚ್ಕೊಂಬೇಕು. ಬೆಲ್ಲ ಸ್ವಲ್ಪ ನೋಡಿ ಹೀಗಿದೆಯಲ್ಲ, ಇದಕ್ಕೆ ಸ್ವಲ್ಪ ಕಾಯಿ, ಹುರಿದಿದ್ದು ಕಾಯಿ ಇರುತ್ತಲ್ಲ ಸ್ವಲ್ಪ ಹಾಕ್ಬಿಡೋಣ. ತುಂಬ ಟೇಸ್ಟ್ ಆಗುತ್ತೆ. ನೋಡಿ ಮೆಂತ್ಯ ಅನ್ನ ರೆಡಿಯಾಗಿದೆ. ನೋಡಿ ಸರಿಯಾಗಿದೆಲ್ಲ. ಇದಕ್ಕೆ ಟೇಸ್ಟಿ ತಕ್ಕ ಸ್ವಲ್ಪ ತುಪ್ಪ ಹಾಕೋಣ. ಒಂದು 2-3 ಚಮಚ ಹಾಕಿಬಿಡುವ, ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಅನ್ನ ರೆಡಿಯಾಗಿದೆ. ನೋಡಿ ಬೆಳಿಗ್ಗೆ ಮುಂಚೆ ಇದು ತಿಂದರೆ ತಂಪು, ತುಂಬ ತಂಪು, ಮತ್ತು ತಿನ್ನಲೇಬೇಕು. ಯಾಕಂತ ಹೇಳಿದ್ರೆ ಮೆಂತ್ಯ ಅನ್ನ ತಿನ್ನೋದು ಜಾಸ್ತಿ. ಕೆಲವು ಜನ ಗಂಜಿ ಮಾಡ್ತಾರೆ, ಕೆಲವು ಜನ ಈ ಥರ ಮಾಡ್ತಾರೆ. ಇದು ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗಾಗಿ ಈ ಥರ ಮಾಡಿ ತಿನ್ನಬೇಕು. ಹಾಗಾಗಿ ಈ ಸರಿದ್ದು ಆ ಮದ್ದಲ್ಲಿದ್ದು ವಿಶೇಷ ಮರದ್ದು ನಿಮಗೊಂದು ಮಾಹಿತಿ ಇವತ್ತು ನಾನು ಕೊಟ್ಟಿದ್ದೀನಿ. ಹಾಗಾಗಿ ಏನಾದರೂ ಏನಾದರೂ ಹೆಚ್ಚು ಏನಾದರೂ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸರ್ ದಯವಿಟ್ಟು. ಓಕೆ ಸರ್, ತುಂಬ ಥ್ಯಾಂಕ್ ಯು.